ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಸರಾಯಿ ಕುಡಿದಂತಹ ಅಮಲಿನಲ್ಲಿ ಸ್ನೇಹಿತನನ್ನು ಬೆಂಕಿ ಹಚ್ಚಿ ಕೊಲೆಯಾದಂತಹ ವ್ಯಕ್ತಿಯು ಅಥಣಿ ತಾಲೂಕಿನ ಜನವಾಡ್ ಗ್ರಾಮದ ಬಸಪ್ಪ ತಳವಾರ್ ಎಂದು ತಿಳಿದು ಬಂದಿದೆ. ಕೊಲೆ ಮಾಡಿದ ವ್ಯಕ್ತಿಯು ಹನಗಂಡಿ ಗ್ರಾಮದ ಮಾಲಿಂಗ್ ಸಿದ್ದರಾಯ್ ಬಿದರಿ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾ SP ಅಮರನಾಥ್ ರೆಡ್ಡಿ, DYSP ಶಾಂತವೀರ್, CPI ಮಲ್ಲಪ್ಪ ಮಡ್ಡಿ, PSI ಗಂಗಾಧರ್ ಪೂಜಾರಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು. ಹೆಚ್ಚಿನ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬರಬೇಕಾಗಿದೆ. ಸಂಪಾದಕರು ದಿಲೀಪ್ ದಾಶಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಇವತ್ತು ಮಧ್ಯಾಹ್ನ ಕುಂಬಾರಹಳ್ಳದಲ್ಲಿ ಒಂದು ಕೊಲೆಯ ಪ್ರಕರಣ ವರದಿಯಾಗಿದೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಈ ಮೃತನಾಗಿರ್ತಕ್ಕಂಥ ವ್ಯಕ್ತಿದು ಹೆಸರು ಎಲ್ಲ ಪರಿಶೀಲನೆ ಮಾಡಿದಾಗ ಅವ್ರದ್ದು ಬಸು ತಳವಾರ್ ಅಂತ ಬರುತ್ತಾ, ಹೊಸ ಜನವಾಡ, ಅಥಣಿ ತಾಲೂಕು, ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು. ಇವರಿಗೆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿನ ನಾವು ಆಲ್ರೆಡಿ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಅವನು ಹೆಸರು ಬಂದ್ಬಿಟ್ಟು ಮಾಲಿಂಗ ಬಿದ್ರಿ ಅಂತ. ಇವರು ಇಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲೂ ಆಗಿರ್ತಕ್ಕಂಥವ್ರು ಇದ್ದಾರೆ. ಈಗ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದನ್ನು ನಾವು ಕೊಲೆ ಪ್ರಕರಣ ದಾಖಲು ಮಾಡಿಕೊಂತೀವಿ. ಮತ್ತು ಆರೋಪಿನ ಆಲ್ರೆಡಿ ಕೂಡ ಸೆಕ್ಯೂರ್ ಮಾಡಲಾಗಿದೆ. ಈ ಆರೋಪಿ ಮತ್ತು ಮೃತರಾಗಿರ್ತಕ್ಕಂಥ ಇಬ್ರು 4 ವರ್ಷದಿಂದ ಸ್ನೇಹಿತರು ಇರ್ತಾರೆ. ಇವತ್ತು ಬೆಳಿಗ್ಗೆಯಿಂದಾನೆ ಇಬ್ರು ಕೂಡ ಡ್ರಿಂಕ್ಸ್ ಮಾಡಿದ್ದಾರೆ. ಮತ್ತೆ ಈ ಮನೆಗೆ ಬಂದಿದ್ದಾರೆ, ಬಂದು ಅಡಿಗೆನೆ ಮಾಡಿಕೊಂಡಿದ್ದಾರೆ. ಇಬ್ಬರ ಮಧ್ಯನೂ ಹಣಕಾಸಿನ ವ್ಯವಹಾರ ಇತ್ತಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವನಿಗೆ ತುಂಬಾ ಕುಡಿದಿರೋದ್ರಿಂದ ಇವನೇನು ಆರೋಪಿ ಇದ್ದಾನ, ಅವನು ತನ್ನ ಗಾಡಿಯಲ್ಲಿ ಇರ್ತಕ್ಕಂಥ 2 ಬಾಟ್ಲಲ್ಲಿ ಪೆಟ್ರೋಲ್ ಅನ್ನು ತುಂಬಿಕೊಂಡಿದ್ದಾನೆ. ಯಾಕಂದ್ರೆ ನಿನ್ನೆ ನಮಗೆ ಮಾಹಿತಿ ಬಂದಿದೆ, ನಿನ್ನೆ 500 ರೂಪಾಯಿದ್ದು ಅವನು ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ನಂತ. ಸೊ ಅವನು ಪೆಟ್ರೋಲ್ ಅನ್ನ 2 ಬಾಟ್ಲಿಗೆ ಕಂಡ್ಬಿಟ್ಟು ಅವನೇನು ಕುಡಿದು ಮಲಗಿರ್ತಾನ, ಅವನ ಮೇಲೆ ಪೆಟ್ರೋಲ್ ಹಾಕ್ಬಿಟ್ಟು ಇಮಿಡಿಯೇಟ್ ಆಗಿ ಬೆಂಕಿ ಎತ್ತಿರ್ತಕ್ಕಂಥದ್ದು ಇರುತ್ತೆ. ನಮ್ದು ಸುಕೋ ಟೀಮು, FSL ಟೀಮು ಸ್ಥಳ ಪರಿಶೀಲನೆ ಮಾಡಿದೆ. ಇದನ್ನ ಪ್ರಕರಣ ದಾಖಲು ಮಾಡಿಕೊಂಡು ಆಲ್ರೆಡಿ ಆರೋಪನ ಮಾಡಿದ್ವಿ. ಮುಂದಿನ ಅವನು ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯದಿಂದ ಮತ್ತೆ ನ್ಯಾಯಾಲಯಕ್ಕೆ ಅವನಿಗೆ ಹಾಜರುಪಡಿಸಿ ಮತ್ತೆ ನ್ಯಾಯಾಲಯದಿಂದ ಪೊಲೀಸ್ ಕಸ್ಟಡಿ ಅನುಮತಿ ಪಡೆದುಕೊಂಡು ಮುಂದಿನ ವಿಚಾರಣೆಯನ್ನು ಮಾಡ್ತೀವಿ. ಥ್ಯಾಂಕ್ ಯು.